ಕನ್ನಡ ನಾಡು, ಇದು ಕನ್ನಡಿಗರ ನಾಡಿಮಿಡಿತ. ಸರ್, ನನ್ನ ಹೆಸರು ಎಚ್ ದುರ್ಗಮ್ಮ ಅಂತ. ನಾನು ಸೊಂಡೂರು ತಾಲೂಕು, ಬಳ್ಳಾರಿ ಜಿಲ್ಲಾ, ಕೊಂಡಾಪುರ ಗ್ರಾಮ. ನಾನು ಬ್ಲಡ್ ಕಡಿಮೆ ಆಗೈತೆ ಅಂತ ಓಪಡಿ ಹೋಗಿ ಬಂದಿದ್ದೆ. ಬ್ಲಡ್ ಕಡಿಮೆ ಆಗೈತೆ ಅಂತ ಓಪಡಿಗೆ ಬಂದ್ರೆ ಅಡ್ಮಿಟ್ ಮಾಡ್ಕೊಂಡು 2 ಬಾಟ್ಲಿ ಬ್ಲಡ್ ಹಾಕಿದ್ರು. ಬ್ಲಡ್ ಹಾಕಿ 19ನೇ ತಾರೀಕಿಗೆ 8ನೇ ತಿಂಗಳಾಗ ನನಗೆ ಆಪರೇಷನ್ ಮಾಡಿರೋದು. ಆ 8ನೇ ತಿಂಗಳಾಗ ಆಪರೇಷನ್ ಮಾಡೋ ಮುಂದೆ ಒಂದು ನರ ಬಿಟ್ಟಿದ್ದಾರೆ ಸರ್. ಅದು ದೊಡ್ಡ ಸಮಸ್ಯೆ ನನಗೆ ಈಡಾಗಿದೆ. ಮತ್ತೆ 2ನೇ ಬಾರಿ TB ಸೆಂಟರ್ ಅಲ್ಲಿ ಮತ್ತೆ ನನಗೆ 12ನೇ ತಿಂಗಳ 9ನೇ ತಾರೀಕಿಗೆ ಮತ್ತೆ ಆಪರೇಷನ್ ಮಾಡಿದ್ರು. ಮತ್ತೆ ನೆಕ್ಸ್ಟ್ ಅದು ಒಳಗಡೆ ಒಂದು ರಿಂಗ್ ಬಿಟ್ಟಿದ್ರು. ಅದನ್ನು ಮತ್ತೆ ಮೊನ್ನೆ 30ನೇ ತಾರೀಕಿಗೆ ನಾನು ತೆಗೆಸ್ಕೊಂಡಿದ್ದೀನಿ 26ನೇ ವರ್ಷದಲ್ಲಿ. ಇಷ್ಟು ನನಗೆ ಸಮಸ್ಯೆ ತುಂಬಾ ಕಾಡ್ತಾ ಐತೆ. ಆರೋಗ್ಯ ತುಂಬಾ ಪರಿಣಾಮ ಬಿದ್ದಿದೆ ನನಗೆ ಗರ್ಭಕೋಶ ಏನು ಆಗಿಲ್ಲ. ತೆಗಿಬೇಡ್ರ ಅಂದಂಗಲ್ಲ, ಅವ್ರು ತೆಗಿಯಕ ನನಗೆ ಅವಕಾಶ ಕೊಡ್ಬೇಕಂತ ಹೇಳಿದ್ರು. ಅವರು ಇರ್ಲಿ ಬಿಡು, ಏನೋ ಸಮಸ್ಯೆ ಐತೆ ಅಂತಂದು ಹೇಳಿ ನಾನು ತೆಗೆಸಿದ್ ಬಂದಿದ್ದೀನಿ. ಅದನ್ನ ಈ ತರ ಎಲ್ಲ ದೊಡ್ಡ ಮಟ್ಟದಲ್ಲಿ ನನಗೆ ಆರೋಗ್ಯ ಪರಿಣಾಮ ಬಿದ್ದಿದೆ. ಇದಕ್ಕೆ ಏನಾದ್ರು ನನಗೆ ಎಲ್ಲ ಈಗ ಪತ್ರಕರ್ತರು ಏನ್ ಬಂದಿದ್ದೀರಲ್ಲ, ನಿಮ್ಗೆ ದಯವಿಟ್ಟು ನಾನು ಕೇಳ್ತಾ ಇದೀನಿ, ಸಮಸ್ಯೆ ಎಂತೊಬ್ಬರೇ ಅಲ್ಲಿ ಹಾಸ್ಪಿಟ್ಲ್ಗಳಲ್ಲಿ ನಡೀತೈತಂತ ನಿಮ್ಗೆ ಗಮನಕ್ಕೆ ಇರಬೇಕು. ನಾನು ಅಲ್ಲಿ 2-3 ಬಾರಿ ನನಗೆ ಸಮಸ್ಯೆ ಆದಾಗ ನಾನು ಎಲ್ಲರನ್ನು ಕರೆಸ್ಬೇಕಂತ ತುಂಬಾ ನೋವು ಆಗ್ತಾ ಇದ್ದಾಗ ನಾನು ಇರ್ತೀನ ಇಲ್ಲ ಅನ್ನೋ ಪರಿಸ್ಥಿತಿಯಲ್ಲಿ ಸತೆ ಇದ್ದೆ. ಈ ರೀತಿ ನಾನು ಹೊರ ಬಂದು ಮಾತಾಡ್ಬೇಕಂದ್ರೆ ಯಾವ ರೀತಿ ಧೈರ್ಯ ತಗೊಂಡಿದ್ದೀನಿ. ನನಗೆ ಒಬ್ಬ ಮಗ ಇದಾನ, ನನ್ನ ಮಗನ ಮಕ್ಕ ನೋಡಿ ಬದುಕಬೇಕು. ನಾನು ಒಂಟಿ ಮಹಿಳೆ ಇದ್ದೀನಿ. ನಾನು ಹೆಂಗ್ ಜೀವನ ಮಾಡ್ಬೇಕು, ನನ್ನ ಮಗನ್ ಯಾರು ಸಾಕ್ಬೇಕನ್ನೋ ನನ್ನ ಮಗನಿಗೋಸ್ಕರ ನಾನು ಧೈರ್ಯ ತಗೊಂಡು ಹೊರಗೆ ಬಂದಂತ ಮಹಿಳೆ ಇದ್ದೀನಿ. ನಾನು SC/ST ದೌರ್ಜನ್ಯ ಕಮಿಟಿ ಸದಸ್ಯರೇ ಇದ್ದೀನಿ. ದೇವದಾಸಿ ಮಹಿಳೆಯರು ಸಂಘಟನೆ ಒಳಗಡೆ ನಾನು ತಾಲೂಕ್ ಕಾರ್ಯದರ್ಶಿ ಇದ್ದೀನಿ. ಇಷ್ಟು ಜನರ ಮಧ್ಯೆ ನಾವು ಕೆಲಸ ಮಾಡ್ತಾ ಇದ್ದಾಗ ನನಗೆ ಈ ರೀತಿ ಸಮಸ್ಯೆ ಆಗೈತೆ ಅಂದಾಗ ಇನ್ನು ಸಾಮಾನ್ಯ ಜನರದ್ದು ಎಷ್ಟು ಪರಿಸ್ಥಿತಿ ಇದೆ ಅನ್ನೋದ್ರ ಬಗ್ಗೆ ಗಂಭೀರವಾಗಿ ತಗೊಳ್ಬೇಕಂತ ನನ್ನ ಉದ್ದೇಶ ಇದೆ. ಬಳ್ಳಾರಿಯಲ್ಲಿ OPDಗೆ ನಮ್ಮ ಕರ್ನಾಟಕ ರಾಜ್ಯ ದೇವದಾಸಿ ಮಹಿಳೆಯರ ವಿಮೋಚನಾ ಸಂಘದ ಜಿಲ್ಲಾ ಜಂಟಿ ಕಾರ್ಯದರ್ಶಿಗಳು ಮತ್ತು ಸಂಡೂರು ತಾಲೂಕಿನ ಕಾರ್ಯದರ್ಶಿ, ಹಾಗೇನೆ ಸರ್ಕಾರ ನೇಮಕ ಮಾಡಿದಂತ ಸಮಾಜ ಕಲ್ಯಾಣ ಇಲಾಖೆ ನೇಮಕ ಮಾಡಿದಂತ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಜಾಗೃತಿ ಸಮಿತಿ ಏನಿದೆ, ಉಸ್ತುವಾರಿ ಸಮಿತಿ, ಅದರ ಸದಸ್ಯರಾದಂತ ದುರ್ಗಮ್ಮನವರು ರಕ್ತಸ್ರಾವದ ಹೆಸರಿನಲ್ಲಿ OPDಗೆ ಅಡ್ಮಿಟ್ ಆಗಿದ್ದಾರೆ ಕಳೆದ ಆಗಸ್ಟ್ ತಿಂಗಳಲ್ಲಿ. ಆ ಸಂದರ್ಭದಲ್ಲಿ ರಕ್ತಸ್ರಾವಕ್ಕೆ ಟ್ರೀಟ್ಮೆಂಟ್ ತಗೊಂಡು ವಾಪಸ್ ಹೋಗಿ ಸಮವಾಗ ಡಾಕ್ಟರ್ ಹೇಳಿದ್ದಾರೆ, ಇಲ್ಲ ನಿಮ್ಮ ಗರ್ಭಕೋಶ ತೆಗೆದೇನೆ ನಿಮ್ಮ ಸಮಸ್ಯೆ ಪರಿಹಾರ ಆಗುತ್ತೆ. ಸರಿ ಅಂತೇಳಿ ಒಪ್ಕೊಂಡಾರೆ. ಗರ್ಭಕೋಶವನ್ನ ಅವರು ಆಪರೇಷನ್ ಮಾಡಿದ ನಂತರ ಮತ್ತೆ ಸಮಸ್ಯೆ ಕಾಣಿಸ್ಕೊಂಡಿದೆ. ಅವರಿಗೆ ವಾರಗಟ್ಟಲೆ ವಿಪರೀತವಾದಂತ ವಾಂತಿ, ಭೇದಿ, ಅದೇ ರೀತಿಯಲ್ಲಿ ಮೂತ್ರ ವಿಸರ್ಜನೆಗಳು ಆಗ್ತಕ್ಕಂಥದ್ದು ನೋಡಿ ಆಮೇಲೆ ಮತ್ತೆ ಪರಿಶೀಲನೆ ಮಾಡಿದ್ರೆ ಒಳಗಡೆ ಆಪರೇಷನ್ ಮಾಡಿದಂತ ಸಂದರ್ಭದಲ್ಲಿ ಒಂದು ನರದ ಕನೆಕ್ಷನ್ ತಪ್ಪಿದೆ ಅಥವಾ ಕನೆಕ್ಷನ್ನೇ ಮಾಡಿಲ್ಲ ಅಂತಕ್ಕಂಥ ಒಂದು ಮಾಹಿತಿ ಸಿಕ್ಕಿದೆ. ನಂತರ ಮತ್ತೆ 2ನೇ ಬಾರಿ ಡ್ರಾಮಾ ಕೇರಿಗೆ ಅವರು ಅಡ್ಮಿಟ್ ಆದಾಗ 2ನೇ ಬಾರಿ ಆಪರೇಷನ್ ಆಗಿ ಮತ್ತೆ ಅದನ್ನು ಸರಿಪಡಿಸಿದ್ದಾರೆ ಅಂತ ಹೇಳಿದ್ದಾರೆ. 2ನೇ ಬಾರಿ ಆಪರೇಷನ್ ಮಾಡಿ ಸರಿಪಡಿಸಿದ್ದಾರೆ ಅಂತ ಹೇಳಿದ ನಂತರ ಕೂಡ ಮತ್ತೆ ಗಮನಿಸಿರೋದ್ರಿಂದ ಮತ್ತೆ ಹೊಟ್ಟೆ ನೋವು ಕಾಣಿಸ್ಕೊಂಡಿದೆ. ಏನಂತ ಹೇಳಿ ಪರಿಶೀಲನೆ ಮಾಡಿದ್ರೆ 2ನೇ ಬಾರಿ ಆಪರೇಷನ್ ಮಾಡಿದಾಗ ಒಂದು ಸ್ಟೀಲ್ ಮೆಟಲ್ ರಿಂಗ್ ತರದ್ದು ಒಳಗಡೆ ಇದೆ, ಅದನ್ನು ತೆಗಿಬೇಕು ಅಂತ ಹೇಳಿ 3ನೇ ಬಾರಿ ಆಪರೇಷನ್ ಮಾಡಿದೆ. ಕಳೆದ 5 ತಿಂಗಳಲ್ಲಿ 3 ಬಾರಿ ಈ ರೀತಿಯಲ್ಲಿ ವೈದ್ಯರ ನಿರ್ಲಕ್ಷ್ಯಕ್ಕೆ ಒಳಗಾಗಿ ಏನು ಆಪರೇಷನ್ಗೆ ಒಳಗಾಗಿದ್ದಾರೆ. ಇದು ಬಹಳ ಖೇದಕರವಾದಂತ ವಿಚಾರ. ಯಾಕಂದ್ರೆ OPD ಮತ್ತೆ ಅದರ ಸೋದರ ಆಸ್ಪತ್ರೆಗಳಿದ್ದಾವೆ. ಅವು ಇವತ್ತು ಈ 4 ಜಿಲ್ಲೆಗಳಲ್ಲಿ ಬಹಳ ಪ್ರಖ್ಯಾತವಾದಂತಹ ಆಸ್ಪತ್ರೆಗಳು. ಆದ್ರೆ ಇವತ್ತು ಅಲ್ಲಿ ಇಷ್ಟೊಂದು ನಿರ್ಲಕ್ಷ್ಯ ಇದೆ ಅಂತಕ್ಕಂಥ ಅಂಶ ಇದರಿಂದ ಬಯಲಾಗಿದೆ. ಅದರಿಂದ ನಾವು ಜಿಲ್ಲಾ ಆರೋಗ್ಯ ಅಧಿಕಾರಿಗಳು ಮತ್ತು ರಾಜ್ಯದ ಆರೋಗ್ಯ ಅಧಿಕಾರಿಗಳಿದ್ದಾರೆ, ಅವ್ರ ಮೇಲೆ ನಾವು ಒತ್ತಾಯ ಮಾಡ್ತಾ ಇದ್ವಿ. ತಕ್ಷಣವೇ ಯಾವ ವೈದ್ಯರು ಇದರಲ್ಲಿ ನಿರ್ಲಕ್ಷ್ಯ ವಹಿಸಿದರೆ ಅವ್ರ ಮೇಲೆ ಶಿಸ್ತು ಕ್ರಮವನ್ನ ತೆಗೆದುಕೊಳ್ಬೇಕು. ಒಟ್ಟು ಪ್ರಕರಣವನ್ನ ತನಿಖೆಗೊಳಪಡಿಸಬೇಕು. ಯಾಕಂದ್ರೆ ಈ OPD ಮತ್ತು ಅದರ ಆಸ್ಪತ್ರೆಗಳಿಗೆ ದೊಡ್ಡ ಪ್ರಮಾಣದಲ್ಲಿ ಬಡವರು, ದಲಿತರು, ಕೂಲಿಕಾರರು, ಕಾರ್ಮಿಕರು, ಬಡ ರೈತರು ಇರೋದ್ರಿಂದ ಅಲ್ಲಿ ಈ ರೀತಿ ನಿರ್ಲಕ್ಷ್ಯ ಆಗೋದು ಯಾವ ಕಾರಣಕ್ಕೂ ಒಬ್ಬರೇ ಒಬ್ಬರ ಮೇಲೆ ಕೂಡ ನಿರ್ಲಕ್ಷ್ಯ ಆಗಬಾರದು. ಆ ರೀತಿಯಲ್ಲಿ ಅದನ್ನ ಸರಿಪಡಿಸಬೇಕು. ಮತ್ತೆ ಈ ಒಂದು ಹ್ಯುಮಿಲಿಯೇಷನ್, ಈ ಆಪರೇಷನ್ 3 ಬಾರಿ ಆಗಿ ಯಾರು ಕೂಡ ತಡೆಯಲ್ಲ. ಒಬ್ಬ ಗಟ್ಟಿಯಾದಂತ ಹೆಣ್ಮಗಳಾಗಿರೋದ್ರಿಂದ ತಡೆದಿದ್ದರೆ ಸಾವೇ ತರಬೇಕು. ಅದರಿಂದ ಈ ನಿರ್ಲಕ್ಷ್ಯಕ್ಕೆ ಮತ್ತೆ ಅವರು ಅನುಭವಿಸಿರತಕ್ಕಂಥ ತೊಂದರೆಗೆ ಮತ್ತು ಅವರ ಕುಟುಂಬ ಮಾಡಿಕೊಂಡಂತ ಸಾಲಕ್ಕೆ ಪರಿಹಾರವಾಗಿ ರಾಜ್ಯ ಸರ್ಕಾರ ಮತ್ತು ಆರೋಗ್ಯ ಇಲಾಖೆ 50 ಲಕ್ಷ ರೂಪಾಯಿಗಳ ಪರಿಹಾರವನ್ನು ಕೊಡಬೇಕು ಅಂತ ಹೇಳಿ ನಾವು ಸಮಗ್ರ ಸುದ್ದಿಗಳಿಗಾಗಿ ತಪ್ಪದೆ ನೋಡಿ ಕನ್ನಡ ನಾಡು ವಾಹಿನಿ. ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ.